ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಅನುದಿನದ ಧ್ಯಾನಕ್ಕಾಗಿ ಕಾದಿರುವಂತಹ ನಿಮ್ಮ ಎಲ್ಲ ಮಕ್ಕಳಿಗಾಗಿ ನಿಮ್ಮ ನಾಮದಲ್ಲಿ ಒಟ್ಟು ಕೂಡಿ ಬಂದು ನಿಮ್ಮ ವಾಕ್ಯ ಸಂದೇಶಗಳನ್ನು ಕ್ರಮವಾಗಿ ವೀಕ್ಷಿಸುತ್ತಾ ಆಧ್ಯಾತ್ಮಿಕವಾಗಿ ಬಲ ಹೊಂದುತ್ತಿರುವವರಿಗಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಈ ಸೋಷಿಯಲ್ ಮೀಡಿಯಾದ ಮೂಲಕ ನಿಮ್ಮ ವಾಕ್ಯ ಪ್ರತಿಯೊಬ್ಬರಿಗೂ ತಲುಪಬೇಕೆಂದು ಆಯಾ ದೇಶಗಳಲ್ಲಿರುವಂತಹ ಕನ್ನಡಿಗರೆಲ್ಲರನ್ನೂ ಮತ್ತಷ್ಟು ಬಲಗೊಳಿಸಿ ದೇವರ ವಾಕ್ಯವನ್ನು ಕೇಳಿ ಆಧ್ಯಾತ್ಮಿಕವಾಗಿ ಸ್ಥಿರಗೊಳ್ಳಬೇಕೆಂದು ಪ್ರಾರ್ಥಿಸುತ್ತಾ ಪಡುತ್ತಿರುವ ಈ ಪ್ರಯಾಸವನ್ನು ಆಶೀರ್ವದಿಸಿ ಮತ್ತೊಂದು ಸಾರಿ ನಿಮ್ಮ ಪ್ರಕಟಣೆಯನ್ನು ನಮಗನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಮತ್ತು ದೇವರ ವಾಕ್ಯ ನೀವು ದಿನಾಲು ಕೇಳ್ತಾ ಇದ್ದೀರಲ್ಲವೇ? ನಿಮಗೆ ಗೊತ್ತಾ, ಅಷ್ಟಕ್ಕೂ ಈ ಅನುದಿನ ಧ್ಯಾನ ಎಂಬ ಕಾರ್ಯಕ್ರಮವು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಯೂಟ್ಯೂಬ್ ಮುಖಾಂತರ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಿದ್ದೇವೆ. ದೇವರ ವಾಕ್ಯ ನಿಮ್ಮೆಲ್ಲರಿಗೆ ನಿಮ್ಮ ಮನೆಗಳಲ್ಲಿಯೇ ಕೂತ್ಕೊಂಡು ಕೇಳಲು ಲಭ್ಯವಿದೆ. ವಾಕ್ಯ ಕೇಳಿ ನಂಬಿಕೆಯಲ್ಲಿ ಬೆಳೆಯಿರಿ, ಯಾಕೆಂದರೆ ಅಂತ್ಯಕಾಲದಲ್ಲಿದ್ದೇವೆ. ಕೇಳಿ ಆಶೀರ್ವದಿಸಲ್ಪಡಿರಿ. ನಾವು ದೇವರ ವಾಕ್ಯ ಕೇಳಿ ಬಲ ಹೊಂದುತ್ತಾ ಮುಂದಕ್ಕೆ ಸಾಗುತ್ತಿರುವಾಗ ಎಲ್ಲಾ ವಿಷಯಗಳಲ್ಲಿ ನಾವು ಆಧರಿಸಲ್ಪಡುತ್ತೇವೆ. ನಮ್ಮ ವಿಶೇಷತೆ ಏನೆಂದು ನಾವು ತಿಳಿದುಕೊಳ್ಳುತ್ತೇವೆ. ನಿಮಗೊಂದು ವಿಷಯ ಗೊತ್ತಿದೆಯೋ ಇಲ್ಲವೋ, ಆದರೆ ಯೇಸು ಕ್ರಿಸ್ತನನ್ನು ನಂಬಿದವರಿಗೂ ನಂಬದೇ ಇರುವವರಿಗೂ ವ್ಯತ್ಯಾಸವಿದೆ. ನಾವು ಯೇಸುವನ್ನು ನಂಬಿದ್ದೇವೆ ಎಂದು ಹೇಳಿಕೊಳ್ಳುತ್ತಾ ಅದೇ ಹಳೆ ಬದುಕುವಂಥವರು ಈ ಲೋಕದಲ್ಲಿ ಇನ್ನೂ ಇರುವುದರಿಂದಲೇ ದೇವರ ನಾಮಕ್ಕೆ ನಾಚಿಕೆ ಉಂಟಾಗ್ತಿದೆ, ದೂಷಣೆ ಉಂಟಾಗ್ತಿದೆ. ನಿಜ ಕ್ರೈಸ್ತರು ಯಾರು, ನಾಮಧೇಯ ಕ್ರೈಸ್ತರು ಯಾರು, ಆಚಾರದ ಕ್ರೈಸ್ತರು ಯಾರು ಎಂದು ಮತ್ತು ಕಳ್ಳ ಕ್ರೈಸ್ತರು ಯಾರೆಂದು ಗೊತ್ತಾಗದೆ ಅನೇಕರು ದೂಷಿಸುತ್ತಾ ಇದ್ದಾರೆ. ನೀವು ದೇವರನ್ನು ನಂಬಿರಲು, ದೇವರ ಮಗುವಾಗಿರಲು ಗುರುತು ಏನು ಎಂದು ಕೇಳುವುದಾದರೆ, ನಾವು ಧರಿಸುವ ವಸ್ತ್ರಗಳಾಗಲಿ ಬಟ್ಟೆಗಳಾಗಲಿ ಅಲ್ಲ, ನಾವು ಧರಿಸುವಂತಹ ಬರೀ ತೋರ್ವಿಕೆಯ ಅಲಂಕರಣೆಯಾಗಲಿ, ಇಲ್ಲವೇ ಕ್ರಾಸ್ ಧರಿಸುವಂಥದ್ದಾಗಲಿ, ಇಲ್ಲವೇ ಆ ಪದ್ಧತಿಗಳು ಆಚಾರಗಳು ಅನುಸರಿಸುವಂಥದ್ದಲ್ಲ. ನಮ್ಮ ಸ್ವಭಾವದಲ್ಲಿ ಮಾರ್ಪಡುವಿಕೆ ಬರಬೇಕು. ಕೇಳಿರಿ, ನಮ್ಮೆಲ್ಲರಿಗೂ ಹಳೆಯ ಆದಾಮನ ಸ್ವಭಾವವಿದೆ, ಅಂದರೆ ಪತನವಾಗಿ ಹೋಗುವ ಸ್ವಭಾವ. ನಮ್ಮ ಮಕ್ಕಳು ಬೆಳೆಯುತ್ತಿರುವಾಗ ನೋಡಿ, ಅವರಿಗೆ ಯಾರಾದರೂ ಕಲಿಸುತ್ತಾರೋ ಸುಳ್ಳಾಡಬೇಕು ಎಂಬುದಾಗಿ, ತಿರುಗಿ ಬೀಳಬೇಕು ಎಂಬುದಾಗಿ, ಬಯ್ಯಬೇಕು ಎಂಬುದಾಗಿ, ಕೆಟ್ಟ ವರ್ತನೆಯುಳ್ಳವರಾಗಿರಬೇಕೆಂಬುದಾಗಿ. ಹೇಗೆ ಬರುತ್ತೆ ಅದು? ಸ್ವಾಭಾವಿಕವಾಗಿ ಮಗು ಬೆಳೆಯುತ್ತಿರುವಾಗ ಪಿತೃ ಪಾರಂಪರ್ಯವಾಗಿರುವ ಪ್ರವರ್ತನೆಯ ಮಗುವಿನಲ್ಲಿಯೂ ಬರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಮನುಷ್ಯನು ಪಾಪಿಯಾಗಿದ್ದಾನೆ, ಪಾಪವನ್ನು ಪ್ರೀತಿಸುವವನಾಗಿದ್ದಾನೆ. ಹೃದಯವು ಎಲ್ಲಕ್ಕಿಂತಲೂ ಮೋಸಕರವಾಗಿದೆ. ಹೃದಯವು ಕೆಟ್ಟು ಹೋಗಿದೆ. ಆ ಕೆಟ್ಟತನ, ಲೋಕದಲ್ಲಿರುವ ಕೆಟ್ಟತನ ನೋಡುವಾಗ ಹೃದಯ ಆಕರ್ಷಣೆಗೊಳಗಾಗುತ್ತೆ. ಈ ದಿನಮಾನಗಳಲ್ಲಿ ಮುಖ್ಯವಾಗಿ ಪಾಪಿಗಳು, ಯೌವನಸ್ಥರು ಮತ್ತಷ್ಟು ವಿಪರೀತವಾಗಿ ವರ್ತಿಸುತ್ತಿದ್ದಾರೆ. ಅದಕ್ಕೆ ಮನುಷ್ಯನು ಹಾಳಾಗಿ ಹೋಗ್ತಿದ್ದಾನೆ. ಪ್ರತಿ ಮನುಷ್ಯನಲ್ಲಿ ಒಳ್ಳೆತನ ಇದೆ, ಅಲ್ಪ ಸ್ವಲ್ಪ ದೇವ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿರೋದ್ರಿಂದ. ಆದರೆ ಒಳ್ಳೆತನ ಯಾರು ತೆಗೆದುಕೊಳ್ತಿದ್ದಾರೆ? ನಮ್ಮ ಹೃದಯ ಕೆಟ್ಟದನ್ನೇ ಸೆಳೆಕೊಳ್ಳುತ್ತಿದೆ. ಹಾಗಾಗಿ ಒಬ್ಬರಿಂದ ಒಬ್ಬರು ಕೆಟ್ಟದನ್ನೇ ಕಲಿಯುತ್ತಾ ನಾವು ಮೇಲಿಂದ ಮೇಲೆ ಕೆಟ್ಟವರಾಗ್ತಿದ್ದೇವೆ ಹೊರತು ಒಬ್ಬರಲ್ಲಿರುವ ಒಳ್ಳೆತನ ಇನ್ನೊಬ್ಬರು ತಿಳಿದುಕೊಳ್ಳುತ್ತಾ ತಿದ್ದುಕೊಳ್ಳುತ್ತಾ ಇದ್ದೇವೋ ಅನ್ನುವುದಾದರೆ ಅದು ಅಸಾಧ್ಯ. ಅದಕ್ಕಾಗಿಯೇ ಯಾವ ದೋಷವಿಲ್ಲದ, ಯಾವ ಅಪರಾಧವಿಲ್ಲದ, ಯಾವ ಪಾಪವಿಲ್ಲದ ಆ ನಿರ್ದೋಷಿಯಾಗಿರುವಂತಹ ಕರ್ತನು ನಮಗೆ ಮಾದರಿ ತೋರಿಸಲು ಈ ಲೋಕಕ್ಕೆ ಬಂದು ನಮ್ಮ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪದ ಮೇಲೆ ಜಯ ಉಂಟಾಗುವ ಹಾಗೆ ಮರಣವನ್ನೇ ಆತನು ಜಯಿಸಿ ಈ ದಿನ ತನ್ನ ಶಕ್ತಿಯನ್ನು, ತನ್ನ ಕೃಪೆಯನ್ನು ನಮಗನುಗ್ರಹಿಸಿದ್ದಾರೆ. ಪರಿಶುದ್ಧಾತ್ಮನನ್ನು ನಮಗೆ ಕೊಟ್ಟು ಪವಿತ್ರವಾಗಿ ಬದುಕಲು ದೇವರ ವಾಕ್ಯವನ್ನು ನಮಗೆ ಅನುಗ್ರಹಿಸಿ ನಮ್ಮ ದಾರಿ ಯಾವುದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದೆಂದು ತಿಳಿದುಕೊಳ್ಳುವುದಕ್ಕಾಗಿ ದೇವರು ನಮಗೆ ಅವಕಾಶ ಕೊಡ್ತಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಕೇಳಬೇಕು. ಒಂದು ಸಾರಿ ನೋಡೋಣ ಬನ್ನಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಿಂದ ಓದುತ್ತಿದ್ದೇನೆ, ಕೇಳಿರಿ. ನೀವು ಮೂರ್ಖ ಜಾತಿಯ ವಕ್ರಬುದ್ಧಿಯುಳ್ಳ ಮನುಷ್ಯರ ಮಧ್ಯದಲ್ಲಿ, ಏನಂತೆ? ಮೂರ್ಖ ಜಾತಿಯ ವಕ್ರಬುದ್ಧಿಯುಳ್ಳ ಜನ. ಲೋಕದಲ್ಲಿರುವಂತಹ ಸಹಜ ಮಾನವನು ಮೂರ್ಖನಾಗಿದ್ದಾನೆ. ಮೂರ್ಖನ ಮನಸ್ಸುಳ್ಳವನಾಗಿದ್ದೀಯಾ ಎಂದು ಹೇಳ್ತಾರಲ್ಲವೇ? ಅಂದರೆ ಮೂರ್ಖನು ಅಂದರೆ ತಿಳಿದುಕೊಂಡವರಿಗೆ ಬುದ್ಧಿ ಹೇಳ್ಬೋದು, ತಿಳಿದುಕೊಳ್ಳಲಾರದವರಿಗೂ ಬುದ್ಧಿ ಹೇಳಬಹುದು. ಆದರೆ ತಿಳುವಳಿಕೆ ಇಲ್ಲದವರಾಗಿರ್ತಾರಲ್ಲವೇ, ಅವರಿಗೇನೂ ಹೇಳಲಿಕ್ಕಾಗಲ್ಲ. ಈ ಮೂರ್ಖನು ನನಗೆಲ್ಲವೂ ಗೊತ್ತು ಅನ್ನುತ್ತಾನೆ. ವಾಸ್ತವದಲ್ಲಿ ಅವನಿಗೇನೂ ಗೊತ್ತಿರಲ್ಲ, ಬಹಳಷ್ಟು ಅವನಿಗೆ ಗೊತ್ತಿರಲ್ಲ.
ಹಾಗಾಗಿ ಮೂರ್ಖತನದಿಂದ ಮನುಷ್ಯನು ನಾನೇ ರೈಟು, ಎಲ್ಲರೂ ತಪ್ಪು ಅನ್ನುವವನು ಮೂರ್ಖನಾಗಿರುತ್ತಾನೆ. ಅವನು ಯಾರೇ ಆಗಿರ್ಬೋದು. ಐ ಆಮ್ 100% ರೈಟ್, ಯು ಆರ್ ಆಲ್ ರಾಂಗ್ ಎನ್ನುವವನು ಯಾರಾದರೂ ಲೋಕದಲ್ಲಿರುವುದಾದರೆ ಅವನಿಗಿಂತ ಮೀರಿದ ಮೂರ್ಖನು ಮತ್ಯಾರೂ ಇಲ್ಲ. ವಕ್ರ ಜನ. ಈ ಸರ್ಪ ಹೋಗುವಾಗ ನೀವು ನೋಡಿದ್ರೆ ಆ ಸರ್ಪಕ್ಕೆ ಏನಾದರೂ ಶೇಪು ನಿಮಗೆ ಕಾಣಿಸುತ್ತೋ? ಹೀಗೆ ಬೆಂಡಾಗ್ತಾ ಹೋಗುತ್ತಿರುವಾಗ ಯಾವಾಗ ಯಾವ ಕಡೆ ಹೋಗುತ್ತೆ ಎಂದು ಗೊತ್ತಿಲ್ಲ, ಬೆನ್ನು ತಿರುಗಿಸುತ್ತಾ ಹೋಗುತ್ತೆ ಅಲ್ಲವೇ? ಹಾಗೆಯೇ ಮಾನವ ಸ್ವಭಾವ, ವಕ್ರ ಸ್ವಭಾವ. ಇವಾಗ ಒಂಥರ ಇರ್ತಾನೆ, ಸ್ವಲ್ಪ ತಾದ್ಮೇಲೆ ಒಂಥರ ಇರ್ತಾನೆ, ಒಂದು ಮಾತು ಒಂದು ಥರ ಆಡ್ತಾನೆ, ಇನ್ನೊಮ್ಮೆ ಇನ್ನೊಂದು ಮಾತಾಡ್ತಾನೆ. ಅದಕ್ಕೆ ಮೂಡ್ ಅನ್ನುತ್ತಾರೆ ನೋಡಿ. ಯಾರನ್ನೂ ನಂಬುವುದಿಲ್ಲ, ಮಾತಿಗೆ ಬೆಲೆ ಕೊಡುವುದಿಲ್ಲ, ಮಾತಲ್ಲಿ ಯಥಾರ್ಥತೆ ಇರಲ್ಲ. ಇದು ಲೋಕದಲ್ಲಿ ಸರ್ವಸಾಧಾರಣ. ಅಂತಹ ಜನರ ನಡುವೆ ಯೇಸು ಕ್ರಿಸ್ತನನ್ನು ನಂಬಿದವರು ಸರಿಯಾಗಿರಬೇಕು, ಯಥಾರ್ಥವಾಗಿರಬೇಕು. ನಿಮ್ಮ ಮಾತು ಹೌದಾದ್ರೆ ಹೌದು, ಇಲ್ಲವಾದ್ರೆ ಇಲ್ಲ ಆಗಿರಬೇಕು. ನೀವು ದುಷ್ಟತ್ವವನ್ನು ಅಸಹಿಸಿಕೊಳ್ಳಬೇಕು, ನೀವು ನೀತಿಯನ್ನು ಪ್ರೀತಿಸಬೇಕು. ಯೇಸು ಕ್ರಿಸ್ತನ ಸ್ವಭಾವ ನಮ್ಮೊಳಗೆ ಬರಬೇಕು. ಯೇಸುವನ್ನು ನಂಬಿದ ನಂತರ, ಯೇಸುವನ್ನು ನೀವು ಅಂಗೀಕರಿಸಿದ ನಂತರ, ಆತನು ನಿಮ್ಮ ಹೃದಯದೊಳಗೆ ಬಂದ ಮೇಲೆ ನಿಮ್ಮ ಹೃದಯ ನಿಮ್ಮ ಜೀವಿತ ಮಾರ್ಪಡಿಸುತ್ತಾರೆ. ಅದೇ ನಿಜವಾದ ಕ್ರೈಸ್ತತ್ವ. ಕ್ರಿಸ್ತನ ಹೋಲಿಕೆಯಲ್ಲಿ ಜೀವಿಸುವವರಿಗೆ ಕ್ರೈಸ್ತರನ್ನುತ್ತಾರೆ. ಇದು ಕುಲ, ಮತ, ಜಾತಿ ಅಲ್ಲ. ಇಟ್ಸ್ ಎ ಲೈಫ್ ಸ್ಟೈಲ್. ನಮ್ಮ ಜೀವಿತ ವಿಧಾನ ಕ್ರಿಸ್ತನ ಹಾಗೆ ಪ್ರೀತಿಯುಳ್ಳವರಾಗಿರುವಂಥದ್ದು, ಕ್ಷಮಿಸುವವರಾಗಿರುವಂಥದ್ದು, ಪರಿಶುದ್ಧರಾಗಿರುವಂಥದ್ದು, ಲೋಕದಲ್ಲಿ ಲೋಕಾನುಸಾರವಾಗಿರದೆ ಇಕ್ಕಟ್ಟಿನ ಮಾರ್ಗದಲ್ಲಿ, ಅಂದರೆ ಒಂದು ಸರಿಯಾದ ಡಿಸಿಷನ್ ತೆಗೆದುಕೊಂಡು, ಅದು ಕಷ್ಟವಾದರೂ, ಶ್ರಮೆಯಾದರೂ, ನಿಂದೆಯಾದರೂ ಅದರಲ್ಲಿಯೇ ಪ್ರಯಾಣ ಮಾಡುವ ಮಾರ್ಗ ಕೋರಿಕೊಳ್ಳಬೇಕು. ನೀವು ಮೂರ್ಖ ಜಾತಿಯ ವಕ್ರ ಬುದ್ಧಿಯುಳ್ಳವರ ಮಧ್ಯದಲ್ಲಿ ಯಾವ ರೀತಿಯಾಗಿರಬೇಕಂತೆ ಯೇಸುವನ್ನು ನಂಬಿದವರು? ನಿರಪರಾಧಿಗಳು, ನಿಷ್ಕಳಂಕರು, ನಿಂದಾರಹಿತರು, ದೇವರ ಮಕ್ಕಳಾಗುವ ಹಾಗೆ ಏನಂತೆ? ನಿರಪರಾಧಿಗಳಾಗಿರಬೇಕು, ನಿಷ್ಕಳಂಕವಾಗಿರಬೇಕು. ಅಷ್ಟೇ ಅಲ್ಲ, ನಿಂದಾರಹಿತರಾಗಿರಬೇಕು. ಯೇಸುವನ್ನು ನಂಬುತ್ತಿದ್ದೇನೆ, ಯೇಸುವನ್ನು ನಂಬುತ್ತಿದ್ದೇನೆ ಎನ್ನುವಂಥವರೇ ದಯವಿಟ್ಟು ಕೇಳಿರಿ. ನಿಮ್ಮ ಪ್ರವರ್ತನೆಯಲ್ಲಿ ಮಾರ್ಪಡುವಿಕೆ ಇಲ್ಲದಿದ್ದರೆ ನೀವು ನಂಬಿರೋದೇನು? ದೆವ್ವಗಳು ಕೂಡ ನಂಬಿ ನಡುಗುತ್ತವಂತೆ. ನಾವು ಯೇಸುವನ್ನು ನಂಬುವುದರಲ್ಲಿ ದೊಡ್ಡ ವಿಷಯವೇನಿಲ್ಲ. ನಿಮ್ಮ ಬದುಕು ಯೇಸುವಿಗೆ ಅರ್ಪಿಸಿಕೊಟ್ಟಿದ್ದೀರಾ? ನಿಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಇದೆಯಾ? ನೀವು ನಿಂದಾರಹಿತರಾಗಿದ್ದೀರಾ? ನೀವು ನಿಷ್ಕಳಂಕರಾಗಿದ್ದೀರಾ? ನಿಂದಾರಹಿತರಾಗಿದ್ದೀರಾ? ಆ ರೀತಿಯಾಗಿ ದೇವರ ಮಕ್ಕಳಾಗಿರಬೇಕು ಅಂತೆ. ದೇವರ ಮಕ್ಕಳು ಆ ರೀತಿಯಾಗಿರುವಂತೆ ಗುಣಗುಟ್ಟುವಿಕೆಯನ್ನು, ಸಂದೇಹಗಳನ್ನು ಬಿಟ್ಟು ಸಕಲ ಕಾರ್ಯಗಳನ್ನು ಮಾಡಿರಿ. ಗುಣಗುಟ್ಟುವುದು, ಸಂಶಯಗಳು ಹೆಚ್ಚು. ಲೋಕದಲ್ಲಿ ನಾವು ಅದನ್ನೇ ನೋಡ್ತೇವೆ. ಗುಣಗುಟ್ಟೋದು, ಸಂದೇಹ ಪಡೋದು, ಗುಣಗುಟ್ಟೋದು, ಸಂದೇಹ ಪಡೋದು, ಪ್ರತಿಯೊಂದಕ್ಕೂ ಸಿಟ್ಟಾಗೋದು, ಬೇಸರಗೊಳ್ಳೋದು, ಸಂದೇಹ ಪಡೋದು, ಗುಣಗುಟ್ಟೋದು, ತನ್ನನ್ನು ತಾನು ನಿಂದಿಸಿಕೊಳ್ಳೋದು, ಇತರರನ್ನು ನಿಂದಿಸುವುದು, ಇದನ್ನೇ ನೋಡುತ್ತೇವೆ. ಸಂಶಯ, ಪ್ರತಿಯೊಂದಕ್ಕೂ ಅನುಮಾನ ಪಡೋದು. ಕೆಲವೊಂದು ಜನರಿಗೆ ಪ್ರತಿ ಪಾಯಿಂಟ್ ಏನೇ ಹೇಳಿದ್ರೂ ಸಹ ಕೆಟ್ಟ ಅರ್ಥ ತೆಗೆಯುತ್ತಾರೆ. ಪ್ರತಿಯೊಂದಕ್ಕೂ ಅನುಮಾನದಿಂದ ಬದುಕನ್ನು ಗೊಂದಲ ಮಾಡಿಕೊಳ್ತಾರೆ. ಅನುಮಾನವೇ ಒಂದು ದೆವ್ವ ಅಂತೆ, ಅಂದರೆ ಒಂದು ದೊಡ್ಡ ದೆವ್ವಾಗಿದೆ ಅಂತೆ. ಏನ್ ಪ್ರಿಯರೇ, ಯಾಕೆ ಅನುಮಾನ? ಸಂಶಯ ಯಾಕೆ? ಹೆಂಡತಿಯನ್ನು ನಂಬಲ್ಲ, ಗಂಡನನ್ನು ನಂಬಲ್ಲ, ತಂದೆ ತಾಯಿಗಳಿಗೆ ಮಕ್ಕಳು ನಂಬಲ್ಲ, ದೇವರನ್ನೂ ನಂಬಲ್ಲ, ದೇವರ ಮೇಲೆಯೂ ಸಂಶಯ ಪಡ್ತಾರೆ. ನನಗೆ ಅರ್ಥ ಆಗಲ್ಲ, ನಂಬುವುದರಿಂದ ನಮ್ಗೆ ಅದ್ಭುತ ಆಗ್ತವೆ ಎಂದು ಹೇಳಿದ್ರೂ ಸಹ ನಂಬೋದಿಲ್ವಲ್ಲ? ನಂಬುವುದು ನಿನ್ನಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ. ನಾವು ಗುಣಗುಟ್ಟುವುದು, ಸಂದೇಹ ಪಡುವುದನ್ನು ಬಿಟ್ಟು, ಅತಿಶಯ ಪಡುವುದನ್ನು ಬಿಟ್ಟು ನಾವು ಯಥಾರ್ಥರಾಗಿ ಬದುಕಬೇಕು. ಸಮಸ್ತ ಕಾರ್ಯಗಳಲ್ಲಿ ನಾವು ಯಥಾರ್ಥವುಳ್ಳವರಾಗಿರಬೇಕು. ಇನ್ನು ಮುಂದೆ ನೋಡುವುದಾದರೆ 16ನೇ ವಚನ, ಅಂಥ ಜನರ ಮಧ್ಯದಲ್ಲಿ ನೀವು ಜೀವವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಣಗುಟ್ಟುತ್ತಾ ಸಂದೇಹ ಪಡುತ್ತಾ ಇರುವ ಜನರ ಮಧ್ಯದಲ್ಲಿ ನಾವು ವಾಕ್ಯ ಕೈಯಲ್ಲಿ ಹಿಡ್ಕೊಳ್ಳುವುದಂದ್ರೆ ಬೈಬಲ್ ಕೈಯಲ್ಲಿ ಹಿಡ್ಕೊಳ್ಳುವಂಥದ್ದಲ್ಲ ಪ್ರಿಯರೇ. ವಾಕ್ಯವನ್ನು ಆಧಾರ ಮಾಡಿಕೊಂಡು ವಾಕ್ಯಾನುಸಾರವಾಗಿ ಜೀವಿಸುತ್ತಾ, ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುತ್ತಾ, ದೇವರ ಮಾರ್ಗದಲ್ಲಿ ನಾವು ನಡೆಯುತ್ತಾ ಪ್ರತ್ಯೇಕವಾಗಿರಬೇಕು. ಪಾಪಿಗಳ ಮಾರ್ಗದಲ್ಲಿ ನಡೆಯದೆ, ಧರ್ಮನಿಂದಕರು ಕೂತುಕೊಳ್ಳುವಲ್ಲಿ ಕೂತುಕೊಳ್ಳದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ ಬೇರೆ ಇರಬೇಕು. ನೋಡಿ ಪ್ರಿಯರೇ, ನಮ್ಮ ಜೀವಿತ ವ್ಯತ್ಯಾಸಕರವಾಗಿದೆ. ಎಲ್ಲರೂ ಹೋಗುವ ಮಾರ್ಗ ವಿಶಾಲವಾದ ಮಾರ್ಗವಾಗಿದೆ, ಅದು ನಾಶನಕ್ಕೆ ಕೊಂಡೊಯ್ಯುತ್ತೆ. ಎಲ್ಲರೂ ಒಂದು ತಪ್ಪು ಮಾಡುವಾಗ ಅದು ರೈಟ್ ಆಗುತ್ತೆ ಅನ್ನುತ್ತೀರಾ? ಕೋಟ್ಯಾಂತರ ಜನರು ಒಂದು ತಪ್ಪು ಮಾಡುತ್ತಾ ಇರುವಾಗ ಅದೇ ರೈಟ್ ಅನ್ನುವುದಾದ್ರೆ ಆಗೋದಿಲ್ಲ ಪ್ರಿಯರೇ. ತಪ್ಪು ತಪ್ಪೇ, ಸರಿ ಸರಿಯೇ. ಪಾಪದ ಮಾರ್ಗದಲ್ಲಿ ಹೋಗುವವರು, ಅಗಲವಾದ ಮಾರ್ಗದಲ್ಲಿ ಹೋಗುವವರು ಅನೇಕರು. ಇಕ್ಕಟ್ಟಾದ ಮಾರ್ಗದಿಂದ ಪ್ರವೇಶಿಸಲು ಹೋರಾಡಿರಿ ಎಂದು ಯೇಸು ಹೇಳಿದಾರಲ್ಲವೇ?
ಸೊ ನಾವು ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ಜೀವ ವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಜ್ಯೋತಿರ್ಮಂಡಲದಂತೆ ಕಾಣಿಸಿಕೊಳ್ಳಬೇಕು. ಅದರ ನಿಮಿತ್ತ ನಾನು ವ್ಯರ್ಥವಾಗಿ ಓಟ ಓಡಲಿಲ್ಲವೆಂದು, ನಾನು ಪಟ್ಟ ಪ್ರಯಾಸವು ನಿಷ್ಪ್ರಯೋಜನವಾಗಲಿಲ್ಲವೆಂದು, ಕ್ರಿಸ್ತನ ದಿನದಲ್ಲಿ ನನಗೆ ಉಲ್ಲಾಸವು ಉಂಟಾಗುವುದು. ಹೌದಲ್ಲ ಪ್ರಿಯರೇ, ಎಷ್ಟೋ ದಿನಗಳಿಂದ ದೇವರ ವಾಕ್ಯವನ್ನು ಪ್ರತಿದಿನ ಬೆಳಗ್ಗೆ ನಿಮ್ಮ ಬಳಿಗೆ ನಾವು ತಂದು ತಲುಪಿಸುತ್ತಿದ್ದೇವಲ್ಲವೇ? ಈಗಾಗಲೇ ಈ ವಾಕ್ಯ ಸಂದೇಶ ಕೇಳುತ್ತಿರುವ ನಿಮ್ಮಲ್ಲಿ ಅನೇಕರಲ್ಲಿ ದೊಡ್ಡ ಮಾರ್ಪಡುವಿಕೆ ಉಂಟಾಗಿ, ನಿಮ್ಮಲ್ಲಿರುವ ಆ ಕತ್ತಲೆಯ ಬದುಕು, ಆ ಅನ್ಯಾಯ, ಆ ಸಂದೇಹ, ಆ ಗುಣುಗುಟ್ಟುವಿಕೆ, ಆ ಮೋಸಗಳು, ಆ ವಕ್ರ ಬುದ್ಧಿಯನ್ನೆಲ್ಲ ಸರಿಪಡಿಸಿಕೊಂಡಿರುತ್ತೀರಿ. ವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಕ್ಯಾನುಸಾರವಾಗಿ ಜೀವಿಸುವಂಥವರು ದೇವರ ವಾಕ್ಯದಿಂದ ಹೊಳೆಯುವಂಥವರಾಗಿರುತ್ತಾರೆ. ವಕ್ರ ಬುದ್ಧಿಯುಳ್ಳವರ ಮಧ್ಯದಲ್ಲಿ ಜ್ಯೋತಿರ್ಮಂಡಲದಂತೆ ನಾವು ಹೊಳೆಯಬೇಕು. ನಿಮ್ಮ ಸುತ್ತಲೂ ಇರುವವರಿಗೆ ನೀವು ಒಂದು ಮಾದರಿಯಾಗಿರಬೇಕು, ನೀವು ಒಂದು ಮಾರ್ಗದರ್ಶಿಯಾಗಿರಬೇಕು. ನಿಮ್ಮನ್ನು ನೋಡಿ ಇತರರು ಕಲಿಯುವ ಸ್ಥಾನದಲ್ಲಿ, ದೇವರಲ್ಲಿ ನಂಬಿಕೆ ಇಡುವಂತಹ ಸ್ಥಿತಿಯಲ್ಲಿ ಇರಬೇಕು. ನಿಮ್ಮನ್ನು ನೋಡಿ ನಿಮ್ಮ ದೇವರು ನಿಜವಾಗ್ಲೂ ದೊಡ್ಡ ದೇವರು ಎಂದು ಹೇಳುವ ಪ್ರಕಾರ ನೀವು ಜೀವಿಸುತ್ತಾ ಇದ್ದೀರಾ? ನೀವು ನಮಗೆ ಆಶೀರ್ವಾದಕರವಾಗಿದ್ದೀರಿ, ನೀವು ನಮಗೆ ಆಧರಿಸುತ್ತಾ ಇದ್ದೀರಿ, ನಮ್ಮನ್ನು ಪ್ರೀತಿಸುತ್ತಾ ಇದ್ದೀರಿ ಎಂದು, ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಆಶೀರ್ವಾದ ಉಂಟಾಗ್ತಿದೆ ಎಂದು ನಿಮಗೆ ಸಾಕ್ಷಿ ಕೊಡುವ ರೀತಿಯಲ್ಲಿ ನೀವು ಜೀವಿಸುತ್ತಾ ಇದ್ದೀರಾ? ನಿಮ್ಮ ಮಕ್ಕಳು ನಿಮ್ಮಲ್ಲಿ ಇರುವಂತಹ ಯೇಸುವನ್ನು ಗುರುತಿಸಿ ನಿಮಗೆ ಥ್ಯಾಂಕ್ಸ್ ಹೇಳುವ ಪರಿಸ್ಥಿತಿಯಲ್ಲಿ ಜೀವಿಸುತ್ತಾ ಇದ್ದೀರಾ? ನಿನ್ನಂಥವಳ ಹೊಟ್ಟೆಯಲ್ಲಿ ಸುಮ್ಮನೆ ಹುಟ್ಟಿದೆ, ನಿನ್ನಂಥವನು ನನಗೆ ತಂದೆ ಎಂದು ಹೇಳಿಕೊಳ್ಳಲು ನಾಚಿಕೆ ಪಡ್ತಿದ್ದೇನೆ ಎಂದು ಹೇಳುವ ಹಾಗೆ ಬದುಕುತ್ತಿದ್ದೀರಾ? ಈ ಲೋಕದಲ್ಲಿ ನೋಡಿರಿ, ಎಷ್ಟೋ ಜನ ಇನ್ನೂ ಮಕ್ಕಳು ಹುಟ್ಟಿದ್ರೂ ಕೂಡ ಇನ್ನೂ ಕುಡುಕರಾಗಿರುತ್ತಾರೆ, ಪರಸ್ತ್ರೀ ವ್ಯಾಮೋಹದಲ್ಲಿರುತ್ತಾರೆ. ಹೆತ್ತ ತಾಯಿ ಪರಪುರುಷನೊಂದಿಗಿರುವಾಗ ಮಕ್ಕಳು ನೋಡಿ ಹತ್ಯೆ ಮಾಡುವಂತಹ ಈ ನೀಚವಾದ ಕಾರ್ಯಗಳಲ್ಲಿ ಜೀವಿಸುವಂಥವರಿರ್ತಾರಲ್ಲವೇ? ಇಂಥವರ ಮಧ್ಯದಲ್ಲಿ ಜ್ಯೋತಿರ್ಮಂಡಲಗಳಂತಿರಬೇಕು. ಇದು ಯಥಾರ್ಥರಾಗಿರೋದಂದ್ರೆ, ಇದು ನೀತಿಯಿಂದ ಬದುಕುವುದು ಅಂದ್ರೆ, ಇದು ನಿಸ್ವಾರ್ಥರಾಗಿರುವುದು ಅಂದ್ರೆ. ದೇವರ ಮಕ್ಕಳು ಸುಳ್ಳಾಡುವುದಿಲ್ಲ, ದೇವರ ಮಕ್ಕಳು ಅನ್ಯಾಯ ಮಾಡುವುದಿಲ್ಲ, ದೇವರ ಮಕ್ಕಳು ಅಕ್ರಮವನ್ನು ಪ್ರೀತಿಸುವುದಿಲ್ಲ. ನಾವು ದೇವರ ಸ್ವಭಾವವುಳ್ಳವರಾಗಿದ್ದೇವೆ ಎಂದು ಹೇಳಬಲ್ಲ ಸ್ಥಾನದಲ್ಲಿ ನಾವಿರಬೇಕೆಂಬುದು ಗುರುತಿಸಿರಿ. ಪೌಲನು ಹೇಳ್ತಾನೆ ಫಿಲಿಪ್ಪಿ ಸಭೆಗೆ, ನೀವು ಒಳ್ಳೆ ಸಾಕ್ಷಿಯುಳ್ಳವರಾಗಿರೋದಾದರೆ ನಾನು ಪಟ್ಟ ಪ್ರಯಾಸ ವ್ಯರ್ಥವಾಗುವುದಿಲ್ಲವೆಂದು ಗ್ರಹಿಸಿ ನೀವು ಅನೇಕರಿಗೆ ಮಾದರಿಯುಳ್ಳವರಾಗಿದ್ದೀರೆಂದು ತಿಳಿದುಕೊಂಡು ನಿಮ್ಮ ಸುತ್ತಲೂ ಅನೇಕರು ದಾರಿ ಕಾಣದಂಥವರಿಗೆ ನೀವು ಮಾರ್ಗದರ್ಶಿಗಳಾಗಿದ್ದೀರಿ ಎಂದು ತಿಳಿದು, ಅಂಧಕಾರದಲ್ಲಿರುವ ಅನೇಕರಿಗೆ ನೀವು ಬೆಳಕಾಗಿದ್ದೀರೆಂದು, ಅವರ ಕಣ್ಣಿಗೆ ಬೆಳಕಾಗಿದ್ದೀರೆಂದು ತಿಳಿದು, ಅಯೋಮಯ ಪರಿಸ್ಥಿತಿಯಲ್ಲಿದ್ದವರಿಗೆ ನೀವು ಮಾರ್ಗದರ್ಶಕರಾಗಿದ್ದೀರೆಂದು ತಿಳಿದು, ದಿಕ್ಕಿಲ್ಲದವರಿಗೆ ನೀವು ಆಧರಿಸುವಂಥವರಾಗಿದ್ದೀರೆಂದು ತಿಳಿದು, ತಳ್ಳಲ್ಪಟ್ಟವರನ್ನು ನೀವು ಪ್ರೀತಿಸಿ ಸಹಿಸಿಕೊಳ್ಳುವಂಥವರಾಗಿದ್ದೀರೆಂದು ತಿಳಿದು, ನಿಮ್ಮ ಶತ್ರುಗಳನ್ನು, ನಿಮಗೆ ಕೇಡು ಮಾಡಿದವರನ್ನು ಪ್ರೀತಿಯಿಂದ ಕರ್ತನಿಗಾಗಿ ಸಂಪಾದಿಸಿಕೊಂಡಿದ್ದೀರೆಂದು ತಿಳಿದು, ಕ್ರಿಸ್ತನ ಸ್ವಭಾವವುಳ್ಳವರಾಗಿದ್ದೀರೆಂದು ತಿಳಿದುಕೊಂಡು ನಾನು ಸಂತೋಷ ಪಡುತ್ತಿದ್ದೇನೆ ಎಂದು ಹೇಳುತ್ತಾನೆ. ಯೇಸು ಕೂಡ ವಾಕ್ಯ ಕೇಳುತ್ತಿರುವ ನಮ್ಮೆಲ್ಲರ ವಿಷಯದಲ್ಲಿ ನಿಮಗೋಸ್ಕರ ಪ್ರಯಾಸ ಪಡುತ್ತಿರುವ ದೇವರ ಸೇವಕರು, ನಾಯಕರು, ಎಲ್ಲರಿಗಿಂತಲೂ ಮಿಗಿಲಾಗಿ ನಿಮಗಾಗಿ ಪ್ರಾಣ ಕೊಟ್ಟಿರುವ ಯೇಸು ಸಂತೋಷ ಪಡುವ ಹಾಗೆ ನಾವು ಬದುಕಬೇಕು. ಇದು ಅನ್ಯಾಯದ ಲೋಕವಾಗಿದೆ, ಇದು ಅಕ್ರಮದಿಂದ ತುಂಬಿದ ಲೋಕವಾಗಿದೆ, ಇದು ಕತ್ತಲೆಯ ಲೋಕವಾಗಿದೆ, ಇದು ಮೃತರ ಲೋಕ ಆಗಿದೆ. ದೇವರು ಸಜೀವವುಳ್ಳವರ ಲೋಕದಲ್ಲಿ ನಿಮ್ಮನ್ನು ನನ್ನನ್ನು ಇಡಬೇಕೆಂದು, ನಿರಂತರವೂ ಆತನೊಂದಿಗಿರುವ ಭಾಗ್ಯ ಕೊಡಬೇಕೆಂದು ಬಯಸುತ್ತಾರೆ. ಪಾಪವು ಕೊಡುವ ಸಂಬಳ ಮರಣವನ್ನು ಆತನು ನುಂಗಿಬಿಟ್ಟಿದ್ದಾನೆ. ಮರಣದ ಅಧಿಪತಿಯಾಗಿರುವಂತಹ ಸೈತಾನನನ್ನು ಮರಣದಿಂದಲೇ ಜಯಿಸಿ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿರುವ ಯೇಸುವನ್ನು ಯಾರಾದರೂ ತಮ್ಮ ಹೃದಯದೊಳಗಡೆ ಅಂಗೀಕಾರ ಮಾಡುವಾಗ ನೂತನ ಸೃಷ್ಟಿಯಾಗುವನು. ಕ್ರಿಸ್ತ ಯೇಸುವಿನಲ್ಲಿದ್ದವನು ನೂತನ ಸೃಷ್ಟಿಯಾದನು. ಹಳೆಯ ಸಂಗತಿಗಳ ಗತಿಸಿ ಹೋಗಿ ಎಲ್ಲವೂ ನೂತನವಾಯಿತು. ನಿಮ್ಮ ಜೀವಿತದಲ್ಲಿ ಹೊಸ ಜೀವಿತವುಳ್ಳವರಾಗಿ ಜೀವಿಸುತ್ತಾ ಇದ್ದೀರಾ? ವಾಕ್ಯ ಕೇಳ್ತಿದ್ದೇವೆ ಅಂದ್ರೆ ಸಾಲೋದಿಲ್ಲ, ವಾಕ್ಯ ಓದುತ್ತಿದ್ದೇವೆ ಅಂದ್ರೆ ಸಾಲೋದಿಲ್ಲ, ಚರ್ಚಿಗೆ ಹೋಗ್ತಿದ್ದೇವೆ ಅಂದ್ರೆ ಸಾಕಾಗೋದಿಲ್ಲ ಪ್ರಿಯರೇ. ಒಬ್ಬಂಟಿಗರಾಗಿ ದೇವರೊಂದಿಗೆ ಹೋರಾಡಿರಿ. ನಿಮ್ಮ ಜೀವಿತದಲ್ಲಿ ಜಯವಿಲ್ಲದ ವಿಷಯಗಳಲ್ಲಿ ದುರಭ್ಯಾಸಗಳಿರುವುದಾದರೆ, ನಿಮ್ಮ ಸ್ವಭಾವದಲ್ಲಿ ಹಳೆ ಸ್ವಭಾವ ಇರುವುದಾದರೆ, ಕೋಪ ಪಡುವವರಾಗಿರೋದಾದ್ರೆ, ಅಸೂಯೆ ಪಡುವವರಾಗಿದ್ರೆ, ಯೆಸಯ್ಯ ನನ್ನನ್ನು ಪರಿಶುದ್ಧಗೊಳಿಸಿರಿ, ನನ್ನಲ್ಲಿರುವ ಈ ಕತ್ತಲೆಯನ್ನು ತೊಲಗಿಸಿ ಬಿಡಿರಿ ಎಂದು ಪ್ರಾರ್ಥಿಸುವುದಾದರೆ ದೇವರು ಅದ್ಭುತವಾಗಿ ನಮ್ಮನ್ನು ಅಭಿಷೇಕಿಸುತ್ತಾರೆ. ನಿಜವಾದ ಬೆಳಕುಂಟು, ಅದು ಲೋಕದಲ್ಲಿರುವ ಪ್ರತಿಯೊಬ್ಬರನ್ನು ಬೆಳಗಿಸುವಂಥದ್ದಾಗಿದೆ. ಕತ್ತಲೆಯ ಜನರಾಗಿರುವ ನಮ್ಮನ್ನು ಆತನು ಬೆಳಗಿಸಿರುವುದರಿಂದ ನಾವು ಬೆಳಗೋಣ, ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಭಯಂಕರವಾದ ಮೂರ್ಖ ಜನವನ್ನು, ವಕ್ರ ಜನವನ್ನು, ಕತ್ತಲೆಯ ಜನರನ್ನು ಈ ಲೋಕದಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರೇ. ಎಷ್ಟೋ ಜನರು ದೇವರೇ ನಿಮ್ಮನ್ನು ಬಿಟ್ಟು ದೇವರ ಭಯವಿಲ್ಲದೆ ಇಷ್ಟ ಬಂದಂತೆ ಜೀವಿಸುತ್ತಿರುವ ಮನುಷ್ಯರನ್ನು ನೋಡ್ತಿದ್ದೇವೆ.
ವಕ್ರತನದೊಂದಿಗೆ ಮೋಸದಿಂದ, ಅನ್ಯಾಯದಿಂದ, ಕಕ್ಷದಿಂದ, ದ್ವೇಷದಿಂದ ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ಳುತ್ತಾ ತಮಗೂ ತಾವೇ ಹಾನಿ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲೂ ಇದ್ದಾರೆ. ಕೊನೆಗೆ ನಿತ್ಯ ನರಕಕ್ಕೆ ಜಾರಿ ಬೀಳುವ ಪರಿಸ್ಥಿತಿಯಲ್ಲಿದ್ದವರನ್ನು ನೋಡುವಾಗ ನಮಗೆ ಆವೇದನೆಯನ್ನುಂಟು ಮಾಡಿರಿ. ಅಂಥವರನ್ನು ನಿಮ್ಮ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಬೇಕೆಂಬ ಆಸೆ, ಅಂಥವರಿಗೋಸ್ಕರ ನೀವು ರಕ್ತವನ್ನು ಸುರಿಸಿದ್ದೀರಿ ಎಂದು ನಂಬಿಕೆಯನ್ನು ನಮಗೆ ಅನುಗ್ರಹಿಸಿರಿ. ಅಂಥವರಿಗೆ ನಾವು ಮಾರ್ಗದರ್ಶಿಗಳಾಗಿರಲು ಸಹಾಯ ಮಾಡಿರಿ. ನಮ್ಮ ಬದುಕಲ್ಲಿ ನಿಮ್ಮ ನಾಮದ ನಿಮಿತ್ತ ಶ್ರಮೆಗಳು ಬರುವಾಗ, ನಿಂದೆಗಳು ಬರುವಾಗ ಗುಣಗುಟ್ಟುವವರಾಗಿರದೆ ನಿಮ್ಮಲ್ಲಿ ಆನಂದಿಸುತ್ತಾ ನಿಮ್ಮ ನಾಮ ಮಹಿಮೆಪಡಿಸುತ್ತಾ ವಕ್ರ ಜನರ ಮಧ್ಯದಲ್ಲಿ ಜ್ಯೋತಿರ್ಮಂಡಲದಂತೆ ಬೆಳಗುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಯಸ್ ಪ್ರೇಯರೇ, ದೇವರು ದೊಡ್ಡವರು. ಆತನು ದೊಡ್ಡ ಮಾರ್ಪಡುವಿಕೆ ನಮ್ಮ ಜೀವಿತಕ್ಕೆ ಅನುಗ್ರಹಿಸುತ್ತಾರೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮ ಜೀವಿತದಲ್ಲಿ ಇನ್ನೂ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಜಯ ಹೊಂದದೆ ಪಾಪಕ್ಕೆ ಬಂಧಿತರಾಗಿ ಬಲಹೀನರಾಗಿರೋದಾದ್ರೆ ಆ ವಿಷಯಕ್ಕಾಗಿ ನೀವು ನಂಬಿಕೆಯಿಂದ ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಪ್ರಾರ್ಥಿಸಿರಿ. ನಮಗೂ ಕೂಡ ತಿಳಿಯಪಡಿಸಿರಿ. ನಿಮಗೋಸ್ಕರ ನಾವು ಕೂಡ ಪ್ರಾರ್ಥಿಸಲು ಸಿದ್ಧರಾಗಿದ್ದೇವೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಾನ್ಫಿಡೆನ್ಷಿಯಲ್ ಆಗಿಟ್ಟು ನಾವು ಪ್ರಾರ್ಥಿಸುತ್ತಾ ಇರುವುದರಿಂದ ಚಿಂತೆ ಮಾಡಬೇಡಿರಿ. ಕರ್ತನ ನಿಮಿತ್ತ ದೇವರ ಸಾಕ್ಷಿಗಳನ್ನಾಗಿ ನಿಮ್ಮನ್ನು ದೇವರು ಸಿದ್ಧಪಡಿಸಬೇಕೆಂದು ಆಶಿಸುತ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ! ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿದ್ದರೆ ಈ ಆಗಸ್ಟ್ 15ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಮತ್ತು ಯೂತ್ ಮೀಟಿಂಗ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯವನಸ್ಥರಿಗೋಸ್ಕರ ಪ್ರತ್ಯೇಕವಾದ ಯೂತ್ ಸೆಷನ್ ಇರುತ್ತೆ. ಯವನಸ್ಥರೆಲ್ಲರೂ ತಪ್ಪದೇ ಬನ್ನಿರಿ. ಹಿರಿಯರು ಕೂಡ ಬರಬಹುದು. ಇದು ನಿಮ್ಮೆಲ್ಲರಿಗೂ ಎಷ್ಟೋ ಉಜ್ಜೀವನಕರವಾಗಿ ಆಶೀರ್ವಾದಕರವಾಗಿರುತ್ತದೆ ಮತ್ತು ನಿಮ್ಮ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ ನೀವು ಆಧ್ಯಾತ್ಮಿಕವಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರ ಸನ್ನಿಧಿಯಲ್ಲಿ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರಿಗೂ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯವನಸ್ಥರೇ, ತಪ್ಪದೇ ಬನ್ನಿರಿ. ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಿರಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. ಈ 2 ಸೆಷನ್ಸ್ಗಳಲ್ಲಿ ನೀವು ಪಾಲ್ಗೊಂಡವರಾಗಿ ದೈವಾಶೀರ್ವಾದ ಹೊಂದಬೇಕೆಂದು ಮತ್ತು ಮುಖಾಮುಖಿಯಾಗಿ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತಿದ್ದೇನೆ. 2ನೇ ಸೆಷನ್ ಆದ ನಂತರ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಸಮಯ ಸಾಕಾಗದೇ ಇರುವುದರಿಂದ ಮೊದಲ ಸೆಷನ್ ಆದ ತಕ್ಷಣವೇ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ನೀವು ತಕ್ಕ ಸಮಯಕ್ಕೆ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ವಿಳಾಸ ಗಮನಿಸಿರಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನು ಹೆಚ್ಚಿನ ವಿವರಗಳಿಗೋಸ್ಕರವಾಗಿ 9884707779 ಇಲ್ಲವೇ 9884807779 ಎಂಬ ನಂಬರ್ಗಳಿಗೆ ನೀವು ಕಾಲ್ ಮಾಡಿರಿ. ಇಲ್ಲವೇ ವಾಟ್ಸಪ್ ಮೆಸೇಜನ್ನು ಕಳಿಸಿರಿ. ಇಲ್ಲವೇ 954041 ನಂಬರ್ಗೆ ವಾಟ್ಸಪ್ ಕಳಿಸಿರಿ. ತಪ್ಪದೇ ಬರ್ತಿರಲ್ಲವೋ?